Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಕಾಣ್ತಾ ಇರುವಂತಹ ಹುಕ್ ಅನ್ನು ನಾವು ಅಲ್ಯೂಮಿನಿಯಂ ಅಲ್ಲಿ ಡಿಸೈನಿಂಗ್ ಮಾಡ್ತಾ ಇದ್ದೀವಿ. ಸೊ ನಾರ್ಮಲ್ ಆಗಿ ಹುಕ್ ಅಂದ್ರೆ ನಮಗೆ ಬೆಂಡಿಂಗ್ ಇರುತ್ತೆ, ಬಟ್ ಇದು ಅಲ್ಯೂಮಿನಿಯಂ ಅಲ್ಲಿ ಡಿಸೈನಿಂಗ್ ಮಾಡ್ಬೇಕಂತ ಹೇಳಿ ಕಸ್ಟಮರ್. ಸೊ ಅವರು ಬಂದು ಜಸ್ಟ್ ಶೋಕೇಸ್ ಪರ್ಪೋಸ್ಗೋಸ್ಕರ ಈ ಒಂದು ಅಲ್ಯೂಮಿನಿಯಂ ಹುಕ್ ಅನ್ನ ಅವರ ಒಂದು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋದಕ್ಕೆ ನಮಗೆ ಆರ್ಡರ್ ಬಂದಿದೆ. ಸೊ ಅದನ್ನು ನಾವು ಇವತ್ತು ಪ್ರೋಗ್ರಾಮಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಇದರ ಇನ್ನ ಡೀಟೇಲ್ ಆಗಿ ವಿಡಿಯೋ ಬೇಕಂದ್ರೆ ನೀವು ನಮ್ಮ ರೆಕಾರ್ಡೆಡ್ ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡಿ, ಅದರಲ್ಲಿ ಅವೈಲೇಬಲ್ ಇರುತ್ತೆ. ಫಸ್ಟ್ಗೆ ಮಾಡೆಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿನಿ. ಸೊ ಅದೇ ರೀತಿ ಅವರು ಹೇಳಿರುವಂತಹ ಸೈಜ್ ಅನ್ನು ಕೂಡ ಅವರೇ ರೋ ಮಟೀರಿಯಲ್ ಕೊಟ್ಟಿದ್ದಾರೆ. ಸೊ ಇದ್ರ ಬಂದು ರೋ ಮಟೀರಿಯಲ್ ಸೈಜ್ ಬಂದು 700, 400 and 120. ಸೊ ಇದನ್ನು ನಾನು ಏರಿಯಾ ರಫಿಂಗ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ರಫಿಂಗ್ ಅನ್ನ ಅಪ್ಲೈ ಮಾಡಿದ್ದೀನಿ. ಸೊ ನೀವು ಏನ್ ಮಾಡ್ಬೇಕಂದ್ರೆ ಮಾಡೆಲ್ಗೆ ಒಂದು ಸ್ಟಾಕ್ ಸೆಟಪ್ ಅಪ್ಲೈ ಮಾಡಿ. ಸೊ ಸ್ಟಾಕ್ ಸೆಟಪ್ ಅನ್ನ ಬೌಂಡಿಂಗ್ ಬಾಕ್ಸ್ ಫಸ್ಟ್ಗೆ ಕ್ರಿಯೇಟ್ ಮಾಡ್ಕೊಂಡು ಆ ಒಂದು ಬೌಂಡಿಂಗ್ ಬಾಕ್ಸ್ ಅನ್ನು ನಾವು ಸ್ಟಾಕ್ ಸೆಟಪ್ ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ಸ್ಟಾಕ್ ಸೆಟಪ್ ಓಪನ್ ಆಗಿದೆ. ಸೊ ಇಲ್ಲಿ ನೋಡಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ನಾನು. ಸೊ ನೀವು ಆಡ್ ಫ್ರಮ್ ಟು ಕಾರ್ನರ್ ಆಲ್ರೆಡಿ ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡ್ತಿರಲ್ಲ, ಎರಡು ಕಾರ್ನರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಈ ರೀತಿ ಸ್ಟಾಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ರೈಟ್. ಸೊ ಸ್ಟಾಕ್ ಕ್ರಿಯೇಟ್ ಆದಾಗ ನಾನು ಡೈರೆಕ್ಟ್ ಆಗಿ ಈ ಒಂದು ಏರಿಯಾ ರಫಿಂಗ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ನೋಡ್ಬೋದು ನಮ್ಗೆ ಇಲ್ಲಿ ಏರಿಯಾ ರಫ್ ಅಂತೇಳಿ ಬ್ರಾಕೆಟ್ ಅಲ್ಲಿ ಇದೆ, ಅದು 3D ಹೈ ಸ್ಪೀಡ್ ಅಲ್ಲಿ ಬರುತ್ತೆ. ಸೊ ಪ್ಯಾರಾಮೀಟರ್ಸ್ ಅಲ್ಲಿ ನಾನು ಕೊಟ್ಟಿರುವಂತಹ ವ್ಯಾಲ್ಯೂಸ್ ಅನ್ನ ಎಲ್ಲ ಡಿಸ್ಪ್ಲೇ ಮಾಡ್ತೀನಿ. ಸೊ ಒಂದ್ಸಲಿ ನೀಟಾಗಿ ನೋಡಿ. ಟೂಲ್ ಪಾತ್ ಟೈಪ್ ಅಲ್ಲಿ ಏರಿಯಾ ರಫಿಂಗ್ ಅನ್ನ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂಡ್ ಮಾಡೆಲ್ ಜಾಮಿಟ್ರಿ ನೋಡಿ ಎಂಟೈರ್ಲಿ ಮಾಡೆಲ್ ಸೆಲೆಕ್ಟ್ ಮಾಡಿದ್ದೀನಿ. ಸ್ಟಾಕ್ಗೋಸ್ಕರ 1 mm ಅನ್ನು ಕೊಟ್ಟಿದ್ದೀನಿ. ಸೊ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಎಂಟಿಟಿಲಿಂದ ಮಾಡೆಲ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ದೆನ್ ಟೂಲ್ ಪಾತ್ ಕಂಟ್ರೋಲ್ ಅಲ್ಲಿ ಹೋಗಿ, ಸೊ ಇಲ್ಲಿ ನಮ್ಗೆ ಇಲ್ಲಿ ಬೌಂಡ್ರಿ ಚೈನ್ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಈ ಒಂದು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಔಟ್ ಸೈಡ್ ಒಂದು ಬೌಂಡ್ರಿನ ನಾನು ಡ್ರಾ ಮಾಡಿದ್ದೀನಿ, ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಈ ಬೌಂಡ್ರಿ ಯಾಕೆ ಮಾಡ್ತೀವಿ ಅಂದ್ರೆ ಇದನ್ನ ದಾಟಿ ಟೂಲ್ ಅನ್ನೋದು ಔಟ್ ಸೈಡ್ ಹೋಗಬಾರ್ದು ಅಂತ ಹೇಳಿದ್ರೆ ಒಂದು ಮೀನಿಂಗ್. ದೆನ್ ಟೂಲ್ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇದು ನಮ್ಗೆ ಇದು 700 mm ಅಲ್ಲಿ ಇರೋದು. ಸೊ ಅದಕ್ಕೆ 60 ಡಯಾಮೀಟರ್ ಇರುವಂತಹ ಟೂಲ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ್ಮೇಲೆ ಕಟ್ ಪ್ಯಾರಾಮೀಟರ್ಸ್ ಅಲ್ಲಿ ಕ್ಲೈಮ್ ಅಪ್ಲೈ ಮಾಡಿದ್ದೀನಿ, 1 ವೇ, ಟಿಪ್ ಅಂಡ್ ಸ್ಟೆಪ್ ಡೌನ್ ಬಂದು 10 mm ಕೊಟ್ಟಿದ್ದೀನಿ. ಸೊ ಪರ್ಸೆಂಟೇಜ್ ಆಫ್ XY ಸ್ಟೆಪ್ ಓವರ್ 45% ಅನ್ನು ಕೊಟ್ಟಿದ್ದೀನಿ. ಸೊ ಅದೇ ರೀತಿ ನಮ್ಗೆ ಇಲ್ಲಿ ಲಿಂಕಿಂಗ್ ಪ್ಯಾರಾಮೀಟರ್ಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಮಿನಿಮಮ್ ವರ್ಟಿಕಲ್ ರಿಟ್ರಾಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇದಾದ್ಮೇಲೆ ಪ್ಲೇನ್ಸ್ ನಮಗೆ ಟಾಪ್ ಅಲ್ಲಿ 3 axis ಅಲ್ಲಿ ಮಾಡ್ತಾ ಇರೋದು. ಸೊ ಇದಾದ್ಮೇಲೆ ನೀವು ನೋಡ್ಬೋದು ಈ ರೀತಿ ನಮಗೆ ಟೂಲ್ ಪಾತ್ ಜನರೇಟ್ ಆಗಿ ಬರುತ್ತೆ. ಸೊ ಎಷ್ಟು ಪರ್ಫೆಕ್ಟ್ ಆಗಿ ಟೂಲ್ ಪಾತ್ ಜನರೇಟ್ ಆಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ಸೊ ಇದನ್ನ ನೀವು ನೋಡಿ ಸಿಂಪಲ್ ಆಗಿ ಈ ರೀತಿ ಜನರೇಟ್ ಆಗಿ ಬಂದಿದೆ. ಸೊ ಆಫ್ಟರ್ ರಫಿಂಗ್ ಓನ್ಲಿ ರಫಿಂಗ್ ಅನ್ನು ಕಂಪ್ಲೀಟ್ ಆದಾಗ ನಮಗೆ ಈ ರೀತಿ ಕಾಣುತ್ತೆ, ರೈಟ್. ಸೊ ಇದರ ಮೇಲೆ ನಾವು ಜಸ್ಟ್ ರೇಡಿಯಸ್ ಟೈಪ್ ಒಂದೇ ಒಂದು ಟೂಲ್ ಪಾತ್ ಅನ್ನು ಯೂಸ್ ಮಾಡಿದ್ರೆ ಸಿಂಪಲ್ ಆಗಿ ನಮಗೆ ಫಸ್ಟ್ ಸೆಟಪ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ, ರೈಟ್. ಸೊ ಈ ರೀತಿ ಒಂದು ಟೂಲ್ ಪಾತ್ ಮೂವ್ಮೆಂಟ್ ಮಾಡಿದ್ರೆ ಸಾಕು ನಮಗೆ ರೇಡಿಯಸ್ ಮೇಲೆ ಸಿಂಪಲ್ ಆಗಿ ನಮಗೆ 2 ಸೆಟ್ಟಿಂಗ್ ಅಲ್ಲಿ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಥ್ರೆಡ್ಡಿಂಗ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ, ರೈಟ್. ದಿಸ್ ಈಸ್ ಅಬೌಟ್ ಟುಡೇಸ್ ಟಾಪಿಕ್. ಇದ್ರ ನೀವು ಆನಿಮೇಷನ್ ಕೂಡ ನೋಡಬಹುದು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ 8861744965. This is my contact number. You can contact me anytime and you can purchase your class.